ಹಲೋ. ಹಾಯ್ ಸೂರ್ಯ. ಮಗ ಮನ್ವಿತಾ ಕೊಲೆಗಾರನ್ನ ಹುಡ್ಕೋದಿಕ್ಕೆ ಡೇ ಅಂಡ್ ನೈಟ್ ಕಷ್ಟಪಡ್ತಿದ್ದೀರಾ ಅಂತ ಕೇಳ್ಪಟ್ಟೆ. ನಿಮ್ ಸ್ಪೀಡ್ಗೆ ಬ್ರೇಕ್ ಹಾಕೋ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ಹತ್ತಿರದಲ್ಲಿ ಟಿವಿ ಇದ್ರೆ ಆನ್ ಮಾಡು ಕಂದ. ಮನ್ವಿತಾ ಕೇಸಲ್ಲಿ ಹೊಸ ಟ್ವಿಸ್ಟ್. ಕೊಲೆ ಮಾಡಿರೋದು ನಾವೇ ಎಂದು ಮೂವರು ತಾವಾಗೆ ಬಂದು ಅಪ್ರೂವರ್ ಆಗಿದ್ದಾರೆ. ಆ ಹುಡುಗಿನ ಕೊಲೆ ಮಾಡಿದ್ದು ನಾವು 3 ಜನ. A1 ಶಾಕ್ 1. ಹಲೋ. ನಮಸ್ಕಾರ ರೀ ಎಸ್.ಪಿ. ನೀವು ನಮ್ಮ ಮಗನ್ನ ಜೈಲಿಗೆ ಕಳಿಸ್ಬೇಕು ಅಂತ ಸಾಕ್ಷಿ ಗುಡ್ಡೆ ಹಾಕೋದಿಕ್ಕೆ ರಾಕೆಟ್ ಸ್ಪೀಡ್ ಅಲ್ಲಿ ಕೆಲಸ ಮಾಡ್ತಿದ್ದೀರಾ. ನೀ ನನ್ನ ಮಗನಿಗೆ ಬೇಡಿ ಹಾಕ್ಬೇಕು ಅನ್ಕೊಂಡಿರೋ ಕೈಯಲ್ಲೇ ಅವನಿಗೆ ಸಲ್ಯೂಟ್ ಮಾಡೋ ಟೈಮ್ ಶುರು ಆಯ್ತು ಕಣೋ. ಸೂಪರ್ ಕಾಪ್ ಎಸ್.ಪಿ. ಟಿವಿ ಆನ್ ಮಾಡಪ್ಪ. ರಾಜ್ಯ ಜನತೆ ಊಹಿಸಿದಂತೆ ಪ್ರಜಾಪಕ್ಷದ ಅಧ್ಯಕ್ಷ ರುದ್ರ ಪ್ರತಾಪ್ ರವರ ಮಗ ವಿಕ್ರಮ್ ಪ್ರತಾಪ್ ಪ್ರಜಾಪಕ್ಷದ ಯೂತ್ ಪ್ರೆಸಿಡೆಂಟ್ ಆಗಿ ಆಯ್ಕೆಯಾಗಿದ್ದಾರೆ. ಇನ್2 ತಿಂಗಳಲ್ಲಿ ನಡೆಯೋ ಬೆಂಗಳೂರು ಸೆಂಟ್ರಲ್ ಬೈ ಎಲೆಕ್ಷನ್ ಅಲ್ಲಿ ಗೆದ್ದು ನನ್ನ ಮಗ ಎಂಪಿ ಆಗ್ತಾನೆ. ಅಂಡ್ ಹಿ ಈಸ್ ಆನ್ ದ ವೇ ಟು ಪಾರ್ಲಿಮೆಂಟ್. ಈ ಕೇಸಲ್ಲಿ ಸ್ಟ್ರಾಂಗ್ ಎವಿಡೆನ್ಸ್ ಆದ ಸೋನಮನ್ನು ಹುಡುಕ್ಲೇಬೇಕು. ಓಕೆ ಸರ್, ಸೋನಮ್ ಇರೋ ಲೊಕೇಶನ್ ಗೊತ್ತಾಯ್ತು ಸರ್. ಮೈಸೂರಲ್ಲಿದ್ದಾಳೆ. ಆ ಹುಡುಗಿನ ಮೈಸೂರಿನಿಂದ ಸೇಫ್ ಆಗಿ ಕರ್ಕೊಂಡು ಬರಕ್ಕೆ ವ್ಯವಸ್ಥೆ ಮಾಡಿ. ನಾವು ಅನ್ಕೊಂಡಿದ್ದೆಲ್ಲ ತಲೆ ಕೆಳಗಾಗ್ತಾ ಇದೆ ಅಂತ ತಲೆ ಹುಳ ಬಿಟ್ಕೊಂಡು ಒದ್ದಾಡ್ತಾ ಇದ್ರೆ 3 ದಿನದಲ್ಲಿ ಕೇಸ್ನ ಸಾಲ್ವ್ ಮಾಡ್ತೀನಿ ಅಂತ ಎಸಿಪಿ ಸೂರ್ಯನ್ ತಲೆನ ಕಾಣ್ತಾ ಇಲ್ವಲ್ರಿ. ನನ್ ಮಗನ್ ವಿರುದ್ಧ ಸಾಕ್ಷಿ ಹೇಳ್ಬೇಕಾಗಿದ್ದ ಆ ಸೋನಮ್ ಆಕ್ಸಿಡೆಂಟಲ್ ಸತ್ತೋಗ್ಬಿಟ್ಲಂತೆ. ಸೋನಮ್ನ ಆಕ್ಸಿಡೆಂಟ್ ರೂಪದಲ್ಲಿ ಸಾಯಿಸಿ ನಿನ್ ಮಗನ ವಿರುದ್ಧ ಸಾಕ್ಷಿ ಇಲ್ಲ ಅಂತ ತುಂಬಾ ರಿಲ್ಯಾಕ್ಸ್ಡ್ ಆಗಿದೆಯಲ್ಲ. ಅವತ್ತು ಮರ್ಡರ್ ಆದಾಗ ಸೋನಮ್ ಸ್ಪಾಟ್ ಅಲ್ಲೇ ಇರ್ಲಿಲ್ಲ. ಈ ಕೇಸಲ್ಲಿ ಸೋನಮ್ ಪ್ರೈಮರಿ ವಿಟ್ನೆಸ್ ಅಷ್ಟೇ, ಮೇನ್ ವಿಟ್ನೆಸ್ ಅಲ್ಲ. ಈ ಕೇಸಲ್ಲಿ ನಿನ್ನ ಮಗನ್ನು ಅವನ್ ಫ್ರೆಂಡ್ಸ್ನು ಗಲ್ಲಿಗೇರ್ಸೋ ಪ್ರತ್ಯಕ್ಷ ಸಾಕ್ಷಿನ ನಾನ್ ಹುಡುಕಿದ್ದೀನ. ಏನೋ ಬಗಳ್ತಿದ್ಯಾ? ಹತ್ರದಲ್ಲಿ ಟಿವಿ ಇದ್ರೆ ಆನ್ ಮಾಡು ಕಂದ. ಯಾಕೆ ಯಾಕೆ ಯೂನಿಫಾರ್ಮ್ ಕಡೆ ಯಾಕೆ ಎಷ್ಟಿದ್ರಿಗೆ? ನಾ ಬರೀ ಕಾಲ್ ಬರ್ತೀನಿ. ಇನ್ಸ್ಪೆಕ್ಟರ್ ವಿಕ್ರಮ್, ಕಾಮಿಡಿ ಸಿನಿಮಾ. ನೀವು ಚಾನಲ್ ಹಾಕೋ. ಮನ್ವಿತಾ ಮರ್ಡರ್ ಕೇಸ್ನಲ್ಲಿ ಹೊಸ ತಿರುವು. ಇತ್ತೀಚೆಗೆ ಶರಣಾದ 3 ಜನ ಫೋಕಸ್ ಅಂತ ಪ್ರೂವ್ ಮಾಡಿದ ಪೊಲೀಸ್ನವರು ವಿಶ್ವಾಸ ಸಾಕ್ಷಿನ ಇವಾಗ ಕಂಡು ಹಿಡಿದಿದ್ದಾರೆ. ಆ ಸಾಕ್ಷಿ ಯಾರು? ನೀವೇ ನೋಡಿ. ರುದ್ರ ಪ್ರತಾಪ್ ಅವರು ಮಗ ಅವನ್ ಸ್ನೇಹಿತ ಆ ಹುಡುಗಿಗೆ ಚಿತ್ರ ಹಿಂಸೆ ಕೊಟ್ಟು ಸಾಯಿಸೋದನ್ನ ನನ್ ಕಣ್ಣಾರೆ ನೋಡಿದ್ದೀನಿ. ಅವತ್ತು ಭಯದಿಂದ ಈ ವಿಷಯನ ನಾನು ಯಾರಿಗೂ ಹೇಳಿರ್ಲಿಲ್ಲ. ಆದ್ರೆ ಇವತ್ತು ಎಸಿಪಿ ಸಾಹೇಬ್ರು ನನಗೆ ಧೈರ್ಯ ತುಂಬಿದ್ರು. ಅದಕ್ಕೆ ಧೈರ್ಯವಾಗಿ ನಿಜ ಹೇಳ್ತಾ ಇದ್ದೀನಿ. ಅವ್ರು ಮೂವರ್ನ ಸುಮ್ಮನೆ ಬಿಡಬಾರ್ದು, ನೇಣಿಗಾಕ್ಬೇಕು. ನಿನ್ನ ಮಗ ಆನ್ ದ ವೇ ಟು ಪಾರ್ಲಿಮೆಂಟ್ ಅಂತ ಹೇಳ್ದಲ್ಲ. ಟೇಕ್ ಡೈವರ್ಷನ್ ಟು ಸೆಂಟ್ರಲ್ ಜೈಲ್. ನಾನ್ ಕೊಟ್ಟಿದ್ದು 3 ದಿನದಲ್ಲಿ ಇನ್ನೂ 1 ಗಂಟೆ ಬ್ಯಾಲೆನ್ಸ್ ಇದೆ. ಇನ್ನ 60 ಮಿನಿಟ್ಸ್ ಸಿಟಿ ಪೂರ್ತಿ ಬಾರಿ ಸೈರನ್ ಸೌಂಡ್ ಮಾತ್ರ ಕೇಳಿಸೋದು. ರೆಡ್ ಅಲರ್ಟ್. ಮನೇಲಿ ಯಾರು ಇಲ್ಲ. परवेज आलम शिवाजी नगर का शेर ಏನೋಲೇ ಬಾಳ ಹರ್ಕೊಳ್ತಾ ಇದೆಯಂತೆ. ಮೇರೆ ದೋಸ್ತ್ ಕೆ ಭಾಯಿ ಕೋ ಅರೆಸ್ಟ್ करने का दम है तुझ में? इतने 15 ನಿಮಿಷದಲ್ಲಿ ಇಲ್ಲಿಗೆ ಬಾ. ಆಕೆ ದಿಖಾ तेरी मर्दानगी देखता हूं मैं साले.
एसीपी ಇದು ನನ್ನ इलाका मेरे हुक्म के बगैर एक मच्छर भी यहाँ से बाहर नहीं जा सकता मेरे भाइयों जाने मत देना नाराए तकबीर औज़ो बिल्लाहि मिनश शैतानिर रजीम बिस्मिल्लाहिर रहमानिर रहीम अल्हम्दुलिल्लाहि रब्बिल आलमीन इन मीन नकबरिल आसामी अनु अयाजिल मुज़ब्बिन ला यगफिर लहूम परवेज भाई ಖುರಾನ್ ಪವಿತ್ರ ಗ್ರಂಥ ಈ ಕಲ್ಮಾ ಅರ್ಥ ನಿಂಗೆ ಗೊತ್ತು ಅನ್ಕೊಂಡಿದ್ದೀನಿ ತಪ್ಪು ಮಾಡೋರ್ನ ಕಾಪಾಡೋದು ತಪ್ಪು ಮಾಡೋದ್ಕಿಂತ ದೊಡ್ಡ ತಪ್ಪು ಹಾಗೆ ಮಾಡಿದ್ರೆ ಅಲ್ಲಾ ಕೂಡ ಕ್ಷಮಿಸಲ್ಲ ಶಬಾಷ್ ಬೇಟಾ ಅಲ್ಲಿ ಎಸಿಪಿ ಎಲ್ರು ಮುಖದ ಮೇಲೆ ಚಿತ್ತಾರ ಬಿಡಿಸ್ತಾ ಕೂತವ್ನೆ ಇಲ್ಲಿ ಅಣ್ಣ ನೋಡ್ರೆ ಏನದು ಅಣ್ಣ ಅಲ್ಲಿ ಎಸಿಪಿ ಮದ ಹತ್ತಿರೋ ಆನೆ ತರ ಸಿಕ್ಕದ ಕಡೆ ನುಗ್ಗಿ ಸಿಕ್ತವ್ರನ್ನೆಲ್ಲ ಧ್ವಂಸ ಮಾಡ್ತಾವ್ನೆ ನಮ್ ಕಡೆಗೆ ಯಾವಾಗ ಬರ್ತಾನೋ ಫಸ್ಟ್ ಟೈಮ್ ಒಬ್ಬ ಪೊಲೀಸ್ ಆಫೀಸರ್ ನಿನ್ ಮನೆ ಒಳಗೆ ಕಾಲಿಟ್ಟಿದ್ದಾನೆ ಇಷ್ಟು ಸೌಂಡ್ ಮಾಡ್ಲಿಲ್ಲ ಅಂದ್ರೆ ಹೇಗೆ ರುದ್ರ ಪ್ರತಾಪ್ ಓ ಎಸಿಪಿ ರೂಲಿಂಗ್ ಪಾರ್ಟಿ ಪ್ರೆಸಿಡೆಂಟ್ ಮನೆಗೆ ಬಂದು ಹಿಂಗೆಲ್ಲ ಮಾಡ್ತಾ ಇದೆಯಲ್ಲ ಇದೆಂತ ಕ್ರೈಮ್ ಅಂತ ಗೊತ್ತಾ ನಿನಗೆ ಇಷ್ಟೆಲ್ಲ ಆದ್ಮೇಲೆ ಡೈಲಾಗ್ ಬೇಕೇನೋ ನಿನ್ಗೆ ರುದ್ರ ಪ್ರತಾಪ್ ಮಗನಾದ ವಿಕ್ರಮ್ ಪ್ರತಾಪ್ ನನ್ನ ಅರೆಸ್ಟ್ ಮಾಡಕ್ಕೆ ಅರೆಸ್ಟ್ ವಾರೆಂಟ್ ಜೊತೆ ಪೊಲೀಸ್ ಮನೆಗೆ ಬಂದಾಗ ರುದ್ರ ಪ್ರತಾಪ್ ಕಡೆಯವರು ಮೃಗಗಳಂತೆ ಅಟ್ಯಾಕ್ ಮಾಡಿದಾಗ ಎಸಿಪಿ ಸೂರ್ಯ ಅವರು ಆತ್ಮರಕ್ಷಣೆಗಾಗಿ ಕಾಲಿಗೊಂದು ರೌಂಡು ಗಾಳಿಯಲ್ಲಿ 2 ರೌಂಡು ಶೂಟ್ ಬಾಸ್ ಗೌಡ್ರೆ ತಗೊಳ್ಳೆ ಎಸ್ ಬಾಸ್ ನಾನ್ ಬೇಲೆಬಲ್ ವಾರೆಂಟ್ ನಮ್ ಬಾಸ್ ಎಂಟ್ರಿ ಕೊಟ್ಟಿದ್ದ ಫೋರ್ಸ್ಗೆ ರುದ್ರ ಪ್ರತಾಪ್ ಮೆಂಟ್ಲ ಆಗ್ಬಿಟ್ನಾ ಸಿಟಿಲಿರೋ ಟಾಪ್ ಮೋಸ್ಟ್ ಡಾಕ್ಟರ್ಸ್ ಹೇಳಿ ಡಾಕ್ಟರ್ ಪೇಷಂಟ್ಗೆ ತನ್ನ ಮೇಲೆ ಬಂದಿರೋ ಆರೋಪನ ತಡ್ಕೊಳ್ಳಕ್ಕಾಗದೆ ಹೈ ಬಿಪಿ ಆಗಿದೆ ಅದರಿಂದ ಬ್ರೈನ್ ಅಲ್ಲಿ ಇಂಟ್ರಾಸರ್ಬಲ್ ಹ್ಯಾಮರೇಜ್ ಆಗಿ ಬಾಡಿ ಪೂರ್ತಿ ಸತ್ತೋಗಿದೆ ಅದಕ್ಕೆ ಇವ್ರನ್ನ ಅರ್ಜೆಂಟ್ ಆಗಿ ಅಮೆರಿಕಾದಲ್ಲಿರೋ ಅರ್ಜೆಂಟೈನ್ ಅನ್ನೋ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಬೇಕು ಅಂತ ಕೋರ್ಟ್ ಇಂದ ಪರ್ಮಿಷನ್ ಲೆಟರ್ ಬಂದಿದೆ ಈವ್ನಿಂಗ್ 5 o'clock ಫ್ಲೈಯಿಂಗ್ ಟು US ಅಲೋಕ್ ಯಾಕೆ ಬಾಸ್ ಹಾಕಿ ಸೂರ್ಯ ಏನ್ ಮಾಡ್ತಾ ಇದೀಯಾ ಗಾಬರಿ ಆಗೋದ್ ಬೇಕಾಗಿಲ್ಲ ಇದು ದೇಸಿ ಟ್ರೀಟ್ಮೆಂಟ್ 100% ವರ್ಕ್ ಆಗುತ್ತೆ ಏನ್ ಡಾಕ್ಟರ್ ಆಗುತ್ತೆ ಬೆಂಕಿ ಪಟ್ಟಣ ಕೊಡ್ತೀರಾ ಡಾಕ್ಟರ್ ಬೆಂಕಿ ಪಟ್ಟಣ ರೇ ನಮ್ಮನ್ನ ಏನ್ರಿ ಅನ್ಕೊಂಡಿದೀರಾ ವಿ ಆರ್ ಡಾಕ್ಟರ್ಸ್ ಲೈಟ್ ಇದೆ ತಗೊಳ್ಳಿ ಸರ್ ಪಟಾಕಿ ವೈದ್ಯ ಕೆಲಸ ಮಾಡ್ತಿದೆ ಬಾಸ್ ಕೈ ಕಾಲು ಶೇಕ್ ಆಗ್ತಿದೆ ಅವತ್ತೇನೋ ಹೇಳ್ತಿದೆ ಪೊಲಿಟಿಷಿಯನ್ ಅಂದ್ರೆ ಕಿಂಗು ಪುಂಗು ಅಂತ ಪೊಲೀಸ್ ಅಂದ್ರೆ ಏನ್ ಗೊತ್ತಾ ಪೊಲೀಸ್ ಅಂದ್ರೆ ಪವರ್
ಅದ್ರ ಇಂಪ್ಯಾಕ್ಟ್ ಹಾಗಿರುತ್ತೆ. ಪೊಲೀಸ್ ಅಂದ್ರೆ ಭಯ, ಅದು ಹೀಗಿರುತ್ತೆ. ಪೊಲೀಸ್ ಅಂದ್ರೆ ಪೌರುಷ, ಅದು ನನ್ನ ಹಾಗಿರುತ್ತೆ. ಮನ್ವಿತಾ ಅನ್ನೋ ಮ್ಯೂಟ್ ಗರ್ಲ್ ನ ಕ್ರೂರವಾಗಿ ಕೊಂದಿರೋ ಇವನ್ನ ನೇಣ್ಗಂಬು ಕೇರ್ಸೋವರೆಗೂ ಐ ವಿಲ್ ನಾಟ್ ರಿಲ್ಯಾಕ್ಸ್. ಹೇಳ್ದಂಗೆ ಇನ್ ಟೈಮ್ ನಿನ್ ಮಗನ್ನ ಅರೆಸ್ಟ್ ಮಾಡ್ತಾ ಇದ್ದೀನಿ. ನಿನ್ಗೂ 3 ದಿನ ಟೈಮ್ ಕೊಡ್ತೀನಿ. ಅದೇನ್ ಕಿತ್ತಾಕೋತ್ಯೋ ಕಿತ್ತಾಕೊಳ್ಳೋ. ಸ್ಟೇಟ್ ಇಂದ ಸೆಂಟ್ರಲ್ ವರ್ಗೂ ಅದ್ಯಾವ ಇನ್ಫ್ಲೂಯೆನ್ಸ್ ಯೂಸ್ ಮಾಡ್ಕೋತ್ಯೋ ಮಾಡ್ಕೋ. ತಾಕತ್ತಿದ್ರೆ ನಿನ್ನ ಮಗನ್ನ ಸ್ಟೇಷನ್ ಇಂದ ಆಚೆ ಕರ್ಕೊಂಬರಲ್ಲ. ಏ ರುದ್ರ ಪ್ರತಾಪ್, ಜನರಲ್ ಆಗಿ ಮನುಷ್ಯನ್ಗೆ 1 ಟೀ ಸ್ಪೂನ್ ಅಷ್ಟು ಟೆಂಪರ್ ಇರುತ್ತೆ. ಆದ್ರೆ ಈ ಖಾಕಿ ಹಾಕ್ದವನ್ಗೆ ಟನ್ ಗಟ್ಲೆ ಇರುತ್ತೆ. ನನ್ ನೋಡಿ ನಗ್ತಿದ್ದಾರೆ, ಕೇಳಿಸ್ತಾ ಇದೆಯಾ? ಭಯ. ಸುಮ್ಮನೆ ಕೇಳೋರ್ನ. ಯೂತ್ ಲೀಡರು ಜೈಲೊಳಗಡೆ ಇರುವಾಗ ಸ್ಟೂಡೆಂಟ್ಸ್ ಸೈಲೆಂಟ್ ಆಗಿರಬಾರ್ದು. ನಮ್ ಕಂಟ್ರೋಲ್ ಅಲ್ಲಿರೋ ಸ್ಟೂಡೆಂಟ್ ಯೂನಿಯನ್ಸ್ ನ ರುಚಿಗೆಪ್ಸು. ಸಿಟಿ ಫುಲ್ ಶೇಕ್ ಆಗ್ಬೇಕು. ಡಿಯರ್ ಸ್ಟೂಡೆಂಟ್ಸ್, ಈ ಸ್ಟ್ರೈಕು ಗಲಾಟೆ ಎಲ್ಲ ಬಿಟ್ಟು ಹೊರಟ್ಬಿಡಿ. ನಿಮ್ಗೆಲ್ಲ ಒಳ್ಳೆ ಭವಿಷ್ಯ ಇದೆ. ರುದ್ರ ಪ್ರತಾಪ್ ಮಾತ್ ಕೇಳಿ ನಿಮ್ ಫ್ಯೂಚರ್ ಹಾಳು ಮಾಡ್ಕೋಬೇಡಿ. ಚಲ್ ಚಲ್ ಚಲ್. ನಮ್ಮ ಭವಿಷ್ಯನ ಹೇಗ್ ರೂಪಿಸ್ಕೋಬೇಕು ಅಂತ ನಮಗ್ ಗೊತ್ತು. ಹೋಗ್ರಿ. ನಮ್ಮ ಯೂತ್ ಲೀಡರ್ ವಿಕ್ರಮ್ ಪ್ರತಾಪ್ ನ ರಿಲೀಸ್ ಮಾಡಿಲ್ಲ ಅಂದ್ರೆ ನಾನು ಇಲ್ಲೇ ಸೂಸೈಡ್ ಮಾಡ್ಕೊಂಡು ಸತ್ತೋಗ್ಬಿಡ್ತೀನಿ. ನಿಮ್ ಮೇಸಿಪಿಗೆ ಹೇಳು ಮುಚ್ಕೊಂಡ್ ರಿಲೀಸ್ ಮಾಡಕ್ಕೆ. ಇಲ್ಲ ಅಂದ್ರೆ ಕೊಯ್ದು ಬಿಡ್ತೀನಿ. ಏನಮ್ಮ ನಮ್ಮ ಸ್ಟ್ರೈಕ್ಗೆ ಹುಮ್ಮಸ್ ಕೊಡಕ್ಕೆ ಪೊಲೀಸ್ನವರು ಬ್ಯಾಂಡ್ ಸೆಟ್ ಫಿಕ್ಸ್ ಮಾಡ್ತಾರೆ. ನಾವೇನು ಇಲ್ಲಿ ಡ್ಯಾನ್ಸ್ ಮಾಡ್ಬೇಕಾ? ನಮ್ಮನ್ನು ಭಯ ಪಡ್ಸಕ್ಕೆ ಎಕ್ಸ್ಟ್ರಾ CRPF ಬೇರೆ ಕರ್ಕೊಂಡ್ ಬಂದಿದ್ದಾರೆ. ಬಂದಿರೋದು CRPF ಅಲ್ಲ ಕಂದ, MRPF. MRPF ಮದರ್ಸ್ ರ್ಯಾಪಿಡ್ ಪ್ರೊಟೆಕ್ಷನ್ ಫೋರ್ಸ್. ಸಿಟಿಸನ್ಸ್ ತಪ್ಪು ಮಾಡಿದ್ರೆ ಅದನ್ನ ಕರೆಕ್ಟ್ ಮಾಡ್ಬೇಕಾಗಿರೋದು ಪೊಲೀಸ್. ಸ್ಟೂಡೆಂಟ್ಸ್ ತಪ್ಪು ಮಾಡಿದ್ರೆ ಅದನ್ನ ಕರೆಕ್ಟ್ ಮಾಡ್ಬೇಕಾಗಿರೋದು ಟೀಚರ್ಸ್. ಮಕ್ಕಳು ತಪ್ಪು ಮಾಡಿದ್ರೆ ಅವ್ರಿಗೆ ಬುದ್ಧಿ ಹೇಳ್ಬೇಕಾಗಿರೋದು ಪೇರೆಂಟ್ಸ್. ಮೈ ಡಿಯರ್ ಮದರ್ಸ್, ಟೇಕ್ ಪೊಸಿಷನ್. ಅಟ್ಯಾಕ್. ಅಲ್ಲಿ ಮದರ್ಸ್ ಬ್ಯಾಂಡ್ ಬಾರಿಸ್ತೀವ್ರೆ, ಇಲ್ಲಿ ನಮ್ ಬ್ಯಾಂಡ್ ಅನ್ನು ಬಜಾಯಿಸೋಣ. ರೆಡಿ? ಏನ್ ಮಾಡ್ತಾರೆ ಅವರು? ವಿಕ್ರಮ್ ಪ್ರತಾಪ್ ನ ರಿಲೀಸ್ ಮಾಡೋವರೆಗೂ ಕಾಲೇಜು ಇಲ್ಲ, ಎಕ್ಸಾಮು ಇಲ್ಲ, ಏನೂ ಇಲ್ಲ. ಎಷ್ಟು ಗಂಟೆಗೆ ಎಕ್ಸಾಮು? 2 ಗಂಟೆಗೆ. ಓಕೆ, ಟೆಲ್ ಮಿ ವಾಟ್ ಈಸ್ ದ ಯೂಸ್ ಆಫ್ ಕೆಪಾಸಿಟರ್? ಹೌ ಡಸ್ ಎ ಪ್ರೊಸೆಸರ್ ವರ್ಕ್? ವಾಟ್ ಈಸ್ ಇಂಪಲ್ಸ್? ಏನು ಗೊತ್ತಿಲ್ಲದೆ ಎಕ್ಸಾಮ್ ಅಲ್ಲೇ ಡಗ್ಗ ಬರೆಸ್ತೀಯಾ? ತಿಂಗಳಿಗೆ 10 ಸಾವಿರ ಪಾರ್ಲರ್ಗೆ ಹೋಗೋದ್ ಗೊತ್ತು, ದುಪ್ಪಟದಲ್ಲಿ ಮುಖ ಮುಚ್ಕೊಂಡು ಹುಡುಗರಿಂದ ಬೈಕಲ್ಲಿ ಸುತ್ತಾಡೋದ್ ಗೊತ್ತು, ವಾಟ್ಸಪ್ ಫೇಸ್ಬುಕ್ ಅಂತ ರಾತ್ರಿ ಇಡೀ ಚಂಗ್ಲತ್ತೋದ್ ಗೊತ್ತು, ಎಕ್ಸಾಮಿಗೆ ಪ್ರಿಪೇರ್ ಆಗೋದ್ ಗೊತ್ತಿಲ್ವಾ? ಗೊತ್ತಿಲ್ವೇನೆ? ಏನು ಇದು ನಿನ್ ಹೇರ್ ಸ್ಟೈಲು? ಫಂಕಿ ಸ್ಟೈಲ್ ಮ್ಯಾಮ್. ಫಂಕಿನಾ? ನೀ ಏನು ಓದಕ್ ಹೋಗ್ತೀಯೋ, ಏನು ಕೋತಿ ಆಡ್ಸಕ್ ಹೋಗ್ತೀಯೋ? ಪೊಲೀಸ್ನವ್ರಿಗೆ ರೇಜರ್ ತೋರಿಸ್ತೀಯ, ರೇಜರ್ ಮಾಡ್ತೀನಿ ತಡಿ ನಿನಗೆ. ಇದು ಒಂಥರ ಚೆನ್ನಾಗಿದೆ, ಮೊಟ್ಟೆ ಸ್ಟೈಲ್. ಮೊಟ್ಟೆ ಸ್ಟೈಲಾ?
ನಮ್ಮವ್ವ ಮಾತ್ರ ನನಗೆ ಹೊಡಿಯಲ್ಲ ಅಲ್ವೇನವ? ನಿಮ್ಮವ್ವ ಅವ್ವ ಅಲ್ವೋ? ಒನಕೆ ಹೋಗವ್ವ. ನಮ್ಮ ರುದ್ರ ಪ್ರತಾಪಣ್ಣ ನನ್ನ ಹೆತ್ತು ತಾಯಿಗಿಂತ ಜಾಸ್ತಿ. ಹಾ ಸಿಂಗಂ 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 ವಿಶ್ವವಿನೋದಿನಿ ನಂದನ್ನೇ ಗಿರಿವರ ವಿಂಧ್ಯಸಿರೋದಿನಿ ವಾಸಿನಿ ವಿಷ್ಣು ವಿಲಾಸಿನಿ ವಿಷ್ಣುವಿನೇ. ಬಾಸ್ ಈ ಆಪರೇಷನ್ಗೆ ಏನಾದ್ರೂ ಒಂದು ಹೆಸರಿಡಿ ಬಾಸ್. ಸ್ವಚ್ಛ ಭಾರತ ತರ ಸ್ವಚ್ಛ ವಿದ್ಯಾರ್ಥಿ ಅಭಿಯಾನ ಅಂತ ಇಡೋಣ. ಓ ಸೂಪರ್ ಬಾಸ್. ಆಲ್ ಕ್ಲಿಯರ್ ಸರ್. ಥ್ಯಾಂಕ್ ಯು ಮಾ. ಲೈವ್ ಟೆಲಿಕಾಸ್ಟ್ ಹೇಗಿತ್ತು ಚಿಕ್ಕಪ್ಪ? ನಿನಗಿನ್ನು 2 ದಿನ ಟೈಮ್ ಇದೆ. ಆಲ್ ದ ಬೆಸ್ಟ್. ಪ್ರಾಮಾಣಿಕತೆ ಮತ್ತು ದಕ್ಷತೆಯಿಂದ ಸಾರ್ವಜನಿಕರ ಮನಸ್ಸು ಗೆದ್ದ ರಿಯಲ್ ಹೀರೋ ಎಸಿಪಿ ಸೂರ್ಯ. ನಮ್ ಸಪೋರ್ಟ್ ಏನಿದ್ರು ಎಸಿಪಿ ಸೂರ್ಯ ಸರ್ಗೆ. ಎಸಿಪಿ ಸರ್ ತುಂಬಾ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಎಸಿಪಿ ಸೂರ್ಯ ಸರ್ ನಮ್ಗೆಲ್ಲ ರೋಲ್ ಮಾಡೆಲ್ ಆಗಿದ್ದಾರೆ. ಆ ಎಸಿಪಿನ ಟ್ರಾನ್ಸ್ಫರ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಈ ಸಮಯದಲ್ಲಿ ಆತನ ಟ್ರಾನ್ಸ್ಫರ್ ಮಾಡೋದು ತುಂಬಾ ರಿಸ್ಕ್ ಅನ್ಸುತ್ತೆ. ಜನ ನಮ್ಮ ವಿರುದ್ಧ ತಿರುಗಿ ಬೀಳ್ತಾರೆ. ಇದಕ್ಕೆ ಹೈಕಮಾಂಡ್ ಒಪ್ಪಲ್ಲ. ಏನ್ ಹೈಕಮಾಂಡ್? ನನ್ನಿಂದಾಗಿ ನನ್ನ ದುಡ್ಡಿಂದಾಗಿ ಇವತ್ತು ಕರ್ನಾಟಕದಲ್ಲಿ ನಮ್ಮ ಪಾರ್ಟಿ ಹೇಗ್ ಬಂದಿದೆ ಅಂತ ಗೊತ್ತಿಲ್ವಾ? ನಾನು ಪಕ್ಷಕ್ಕೋಸ್ಕರ ನಾಯಿ ತರ ದುಡ್ಡಿದ್ದೀನಿ. ನಾವು ನಾಯಿನ ಉದ್ದಾಗಿ ಸಾಕೋದು ಮನೆಗೆ ಯಾರಾದ್ರೂ ಹೊಸಬ್ರು ಬಂದರೆ ಹೊಗಳ್ಳಿ ಅಂತ, ಯಜಮಾನನ್ ನೋಡಿ ಹೊಗಳ್ಳಿ ಅಂತ ಅಲ್ಲ. ಈಗ ನಮ್ಮ ಪಕ್ಷ ಸಾಕಷ್ಟು ಬೆಳೆದಿದೆ, ಅದಕ್ಕೆ ನಾಯಿಗಳ ಅವಶ್ಯಕತೆ ಇಲ್ಲ. ನೀವು ನೋಡಬಹುದು. ಬೈಕಿಗೆಲ್ಲ ಮಾಡಂಗಿಲ್ಲ. ನಿಮ್ಮ ಅಂಗಡಿನ ಅದಕ್ಕೆ ಎಸಿ ಬಂದ್ರೆ ಈಗ ಎಲ್ಲಿ ನೋಡಿದರಲ್ಲಿ ಎಸಿಪಿ ಸೂರ್ಯನದೇ ಕೊಡಗಾನ. ನಾವೆಲ್ಲ ಎಸಿಪಿ ಸೂರ್ಯ ಫಾಲೋವರ್ಸು. ರುದ್ರ ಪ್ರತಾಪ್ ಮಾತ್ರ ಅಕ್ರಮಗಳಿಗೆ ಧಿಕ್ಕಾರ. ಹೈಕಮಾಂಡ್ಗೆ ಪೋಸ್ಟು, ನಿನ್ ಪಾರ್ಟಿ ಪ್ರೆಸಿಡೆಂಟ್ ಪದವಿ ಪೋಸ್ಟು. ಇದನ್ನ ಹೇಳಕ್ ಬಂದ್ಯೋ ನೀ ಎತ್ತಿಲ್ಲ ನಾಯಿ? ನನ್ನನ್ನೇ ನಿಯತ್ತಿಲ್ದಿರೋ ನಾಯಿ ಅಂತ್ಯ. ಇದು ನಿನ್ನೆಂಜಿಲೆ ತಾನೆ? ಸ್ಟಿಲ್ ನಿನ್ನೆಂಜಿಲೆ ಕುಡ್ಕೊಂಡು ಬಂದವನು, ನಿನ್ನೆಂಜಿಲೆ ತಿನ್ಕೊಂಡು ಬದುಕ್ತವನು. ಅರ್ಥ ಮಾಡ್ಕೊಂಡು ಸಾಯೋ ಉಚ್ಚಿಬಿಟ್ಟ ಮಗನೇ. ಸಾಯೋ ಸಲಾಂ ಬಾಯ್. ಯಾವಾಗ ನಿನ್ ಮಕ್ಕ ಅಣ್ಣ, ಬಸಂತಿದು ಅಡ್ರೆಸ್ ಗೊತ್ತಾಯ್ತು. ಸೂರ್ಯ, ನೀನು ಸಂಗೀತನ ಫಾಲೋ ಮಾಡು, ನಾನು ಬಸಂತಿನ ಫಾಲೋ ಮಾಡ್ತೀನಿ. ನೀವು ಕಂಟ್ರೋಲ್ ರೂಮ್ ಹೋಗಿ.
ಓಕೆ ನಿನ್ಗೇನಾಗಿಲ್ಲಲ್ಲ? ಹಲೋ, ನಿನ್ ಗರ್ಲ್ ಫ್ರೆಂಡ್ ಸಿಕ್ಬಿಟ್ಲು ಅಂತ ರಿಲ್ಯಾಕ್ಸ್ ಆಗ್ಬೇಡ. ನಿಮ್ಮಪ್ಪ DGP ಸಾಹೇಬ್ರನ್ನ ನನ್ನ ಹತ್ರ ಕರ್ಸ್ಕೊಳಕ್ಕೆ ನಾನೇ ಮಾಡಿದ ಗೇಮ್ ಪ್ಲಾನ್ ಇದು. ಈ ಕೇಸ್ಗೆ ಮೈನ್ ವಿಟ್ನೆಸ್ ಆಗಿರೋ ಆ ಬಸಂತಿನ ಹಾಗೆ ನಿನಗ್ ಸಪೋರ್ಟ್ ಆಗಿ ನಿಂತಿರೋ ನಿಮ್ಮಪ್ಪನ್ನ ಮುಗಿಸಿ ನನ್ ಮಗನ್ ನಾನು ಕಾಪಾಡ್ಕೋತೀನಿ. ಡೋಂಟ್ ಶೌಟ್ ಅಂಡ್ ಡೋಂಟ್ ವೇಸ್ಟ್ ಯುವರ್ ಟೈಮ್. ನಿನಗ್ ತಾಕತ್ತಿದ್ರೆ ಬಂದು ನಿಮ್ಮಪ್ಪನ್ನ ಬಸಂತಿನ ಉಳಿಸ್ಕೋ. ಯಮಲೋಕಕ್ಕೆ ನಿಮ್ಮಪ್ಪ ಬಂದಾಯ್ತು. ಬಂದ್ ಬಾಡಿನ ಕಲೆಕ್ಟ್ ಮಾಡ್ಕೋ. ಸಿನ್ಸಿಯರ್ ಪೊಲೀಸ್ ಆಫೀಸರ್ ಆದ್ರೆ ಒಂದು ಸಸ್ಪೆಂಡ್ ಆಗ್ತಾರೆ, ಇಲ್ಲ ನಿಂತರ ಸಾಯ್ತಾರೆ. ಒಬ್ನೇ ಹೋಗ್ತಿದ್ದೀನಿ ಅಂತ ಫೀಲ್ ಮಾಡ್ಕೋಬೇಡ. ಆದಷ್ಟು ಬೇಗ ನಿನ್ ಮಗುನ್ನು ಕಳಿಸ್ಕೊಡ್ತೀನಿ. ಲೇಟ್ ಬದ್ಮಾಶ್, ನಾನಿದ್ದೀನಿ ಅನ್ನೋ ಕಾರಣಕ್ಕೆ ನನ್ ಮಗ ಲಾ ಅಂಡ್ ಆರ್ಡರ್ನ ಫಾಲೋ ಮಾಡ್ತಾ ಇದ್ದಾನೆ. ನಾನ್ ಸತ್ತ ಕ್ಷಣನೇ ರೂಲ್ಸ್ ಬ್ರೇಕ್ ಮಾಡ್ತಾನೆ. ನೀನೆಲ್ಲೇ ಇದ್ರೂ ಹುಡುಕಿ ಹುಚ್ಚು ನಾಯಿಗೆ ಹೊಡೆದಾಗ ಹೊಡೀತಾನೆ. ಓ, ಡ್ಯೂಟಿನಲ್ಲಿರೋ ಒಬ್ಬ ಪೊಲೀಸ್ ಸಾವಿಗೆ ಒಂದು ಗರ್ವ ಇರುತ್ತೆ. ಆದ್ರೆ ನನ್ನ ಮಗನ ಕೈಯಲ್ಲಿ ನಿನ್ ಸಾವು ಹೀನಾಯವಾಗಿರುತ್ತೆ. ಸೂರ್ಯ, ಎಷ್ಟು ಜನಕ್ಕೆ ತಮ್ಮ ಮಕ್ಕಳ ತೋಳಲ್ಲಿ ಪ್ರಾಣ ಬಿಡೋ ಪುಣ್ಯ ಸಿಗುತ್ತೆ. ಏನಪ್ಪ ಇದು? ನಾನ್ ಪುಣ್ಯವಂತ. ಯಾಕಪ್ಪ? ಹೇಳ್ಬೇಡ, ನಾನ್ ನಿನ್ ಬಿಟ್ಟು ಎಲ್ಲೂ ಹೋಗಲ್ಲ. ಈಗ ಸತ್ತು ಮುಂದೆ ನಿನ್ ಮಗನಾಗಿ ಹುಡ್ತೀನಿ. ಆವಾಗ ನೋಡು, ಅಪ್ಪ ಅಪ್ಪ ಅಂತ ಬೆನ್ನೆತ್ತಿದ ಬೇತಾಳಂತರ ನಿನ್ ಹಿಂದೆ ಸುತ್ತಾಡ್ತಾ ಇರ್ತೀನಿ. ಯಾಕಪ್ಪ ಈ ನನ್ ಮಗ ಯಾಕಾದ್ರೂ ಹುಟ್ಟಿದ್ನೋ ಅಂತ ತಲೆ ಕೆಟ್ಟೋಗ್ಬಿಡ್ಬೇಕು. ಅಪ್ಪ ಯಾಕಪ್ಪ ಈ ಜನ್ಮದಲ್ಲಿ ನಿನಗೆ ಟೈಮ್ ಕೊಟ್ಟಿಲ್ಲ ಅಂತ ಮುಂದಿನ ಜನ್ಮದಲ್ಲಿ ನನಗೆ ಟೈಮ್ ಕೊಡದೇ ಇರಬೇಡ. ಸೂರ್ಯ, ನಿನ್ ನಗು ತುಂಬಾ ಚೆನ್ನಾಗಿರುತ್ತೆ ಅಂತ ಡಿಪಾರ್ಟ್ಮೆಂಟ್ ಅಲ್ಲಿ ಎಲ್ಲ ಹೊಗಳ್ತಾ ಇರ್ತಾರೆ. ಎಲ್ಲಿ ಮೀಸೆ ಮೇಲೆ ಕೈ ಇಟ್ಟು ನಗ್ತೀಯಲ್ಲ, ಒಂದ್ಸಲ ನಗು ನೋಡೋಣ.
ಅದು ಕಣೋ. ಪ್ರತಿ ದಿನ, ಪ್ರತಿ ನಿಮಿಷ, ಪ್ರತಿ ಕ್ಷಣ ಗರ್ವದಿಂದ ಎದುರು ನೋಡ್ತಾ ಇದ್ದೀನಿ. ಹಲೋ, ನೀನ್ ಕಲೆ ಹಾಕಿ ಸಾಕ್ಷಿ ಎಲ್ಲ ನಾಶ ಆಗೋಯ್ತು ಅಂತ ಉರಿತಾ ಇರ್ಬೇಕಲ್ಲ. ನಾಳೆ ಕೋರ್ಟು ಅಮಾಯಕರ ಮೇಲೆ ಅಪವಾದ ಹೊರ್ತಿದ್ಯಾ ಅಂತ ನಿನಗ್ ಚೀಮಾರಿ ಹಾಕಿ ನಮ್ಮ ಮಕ್ಕಳನ್ನ ಬಿಡುಗಡೆ ಮಾಡುತ್ತೆ. ಇದು ERP ಪವರ್. ಅದು ಮುಕ್ಕೊಂಡು ಕೂತ್ಕೊಳ್ಳಲೇ. ಸೋಲು ಒಪ್ಕೊಳ್ಳಕ್ಕೆ ನನ್ನೇ ನಿಂತರಕ್ಕ ಅನ್ಕೊಂಡಿದ್ದೀನಾ? ನಿನ್ನ ಮಗನ ಗಲ್ಗೇರಿಸೋದಕ್ಕೆ ಸರಿಯಾದ ಸಾಕ್ಷಿನ ನಾನು ಕಲೆಕ್ಟ್ ಮಾಡಿದ್ದೇನೆ. ನಾಳೆ ಕೋರ್ಟ್ ಅವ್ನು ಕೊಡೋ ಡೆತ್ ಸೆಂಟೆನ್ಸ್ ಕೇಳೋದಕ್ಕೆ ಯು ಆರ್ ಮೋಸ್ಟ್ ವೆಲ್ಕಮ್. ಏನ್ ಬಗ್ತಿದ್ಯಾ ನಿನ್? ಅವನ ಹತ್ರ ಏನೋ ಸ್ಟ್ರಾಂಗ್ ಎವಿಡೆನ್ಸ್ ಇದೆ ಅನ್ಸುತ್ತೆ. ನಮ್ಮ ಮಕ್ಕಳು ಕೋರ್ಟ್ ಹೋಗೋಕ್ ಮುಂಚೆ ಅವ್ರನ್ನ ಕಾಪಾಡ್ಕೋಬೇಕು. ನಿಜ ಹೇಳಬೇಕು ಅಂದ್ರೆ ನನ್ನ ಹತ್ರ ಯಾವುದೇ ಸಾಕ್ಷಿ ಇಲ್ಲ. ಮತ್ತೆ ನಾಳೆ ಕೋರ್ಟ್ ನಲ್ಲಿ ಅವ್ರನ್ನ ನಿರಪರಾಧಿಗಳು ಇಲ್ಲ ಇಲ್ಲ, ಅವರು ಶಿಕ್ಷೆಯಿಂದ ತಪ್ಪಿಸ್ಕೊಳ್ಳೇಬಾರ್ದು. ಏನಾದ್ರೂ ಮಾಡ್ಲೇಬೇಕು. ಈಗೇನ್ ಮಾಡ್ತೀರಾ? ಅದೇ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ 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 ಗೊತ್ತಾಗ್ತಿಲ್ಲ. ಸರ್, ಆ 3 ಜನ ತಪ್ಪಿಸ್ಕೊಂಡ್ಬಿಟ್ರು ಸರ್. ಡ್ಯಾಡಿ, ತುಂಬಾ ಭಯ ಆಗ್ತಿದೆ ಡ್ಯಾಡಿ. ಏಯ್, ಭಯ ಪಡ್ಬೇಡ ಮೈಸನ್. ಈ ನನ್ನ ಕೋಟೆ ಒಳಗಡೆ ಬರೋದು ಆ ಸೂರ್ಯನಿಗಷ್ಟು ಸುಲಭ ಅಲ್ಲ. ಕಂಬ ಹೊಡ್ಕೊಂಡು ಬರೋದಕ್ಕೆ ಅವನೇನು ಉಗ್ರ ನರಸಿಂಹನ. ಸೂಟ್ ಕೇಸ್ ಕೊಟ್ಟ ತಕ್ಷಣ ಸೂಳೇರ್ ತರ ಚೇಂಜ್ ಆಗಕ್ಕೆ ಇವರು ಪೊಲಿಟಿಷಿಯನ್ಸ್ ಅಲ್ಲ ಕಣ. ಇವ್ರನ್ನ ಕೋರ್ಟ್ ಪ್ರೊಡ್ಯೂಸ್ ಮಾಡಿದ್ರೆ ಮಹಾ ಅಂದ್ರೆ ಏನಾಗುತ್ತೆ? ಸಾಕ್ಷಿಗಳು ಕೊಡ್ತೆ ಅಂತ ಹೇಳಿ ಕ್ಲೀನ್ ಚಿಟ್ ತಗೊಂಡು ಆಚೆ ಬರ್ತಾರೆ. ನಮ್ಮ ಪೊಲೀಸ್ ಅವರು 24/7 ರಿಸ್ಕ್ ತಗೊಂಡು ಹಾಗೆ ಹೀಗೆ ಮಾಡಿ ಸಾಕ್ಷಿಗಳನ್ನ ಕಲೆ ಹಾಕಿದ್ರೆ ನೀನ್ ಹೈಕೋರ್ಟ್ ಹೋಗ್ತೀಯ, ಹೈಕೋರ್ಟ್ ಇದೆ ಸುಪ್ರೀಂ ಕೋರ್ಟ್ ಹೋಗ್ತೀಯಾ. ನ್ಯಾಯ ದೇವತೆ ಏನಾದ್ರೂ ಕಂಡ್ಬಿಟ್ರೆ ಈ ನನ್ನ ಮಕ್ಕಳಿಗೆ 1 ವರ್ಷ ಶಿಕ್ಷೆ ಆಗುತ್ತೆ. ಪಬ್ಲಿಕ್ ದುಡ್ಡಲ್ಲಿ ನನ್ನ ಮಕ್ಕಳಿಗೆ ನಾವೇ ಫುಡ್ಡು ಪೆಟ್ಟು ಕೊಟ್ಟು ಗಡತ್ತಕ್ಕೆ ಸಾಕ್ಬೇಕು. ಈ ನನ್ನ ಮಕ್ಕಳಿಂದ ಮನ್ವಿತ ಹಾಗೆ ಬೋನ ಅಂತ ಎಷ್ಟೋ ಜನ ಹುಡುಗಿರು ತಮ್ಮ ಮಾನ ಪ್ರಾಣ ಕಳ್ಕೊಂಡಿದ್ದಾರೆ. ಅದಕ್ಕೆ ಇವ್ರ ಮುಂದೆನೆ ಶಿಕ್ಷೆ ಕ್ರೂರವಾಗಿ ಆಗ್ಬೇಕು ಅಂತ ನಾನೇ ಫಿಕ್ಸ್ ಮಾಡಿರೋ ಡೆತ್ ಡೇ ಕಣೋ ಇವತ್ತು. ಎಷ್ಟೋ ದಿನ ನಡೆದಿದ್ದು ಗೌರಿ ಹಬ್ಬ, ಗಣೇಶ ಹಬ್ಬ, ಇವತ್ತು ನಡೆಯೋದು ಮಾರಿ ಹಬ್ಬ. Oh!
ಅಪ್ಪನು ನಿಮ್ಮ ಅಣ್ಣನೇ ಅವ್ರನ್ನ ಸಾಯಿಸ್ಬೇಕಾದ್ರೆ ಇದೆಲ್ಲ ಅರ್ಥ ಆಗ್ಲಿಲ್ವ ನಿನ್ಗೆ? ಸೂರ್ಯ ಪ್ಲೀಸ್ ನಿನ್ ಕೈ ಮುಗಿತೀನಿ. ನಾನು ನಿನ್ ಚಿಕ್ಕಪ್ಪ, ಇಷ್ಟೊಂದು ಕ್ರೂರಿ ಆಗ್ಬೇಡ. ಇಲ್ಲಿ ಚಿಕ್ಕಪ್ಪ ದೊಡ್ಡಪ್ಪ ಏನಿಲ್ಲ, ನೀನು ವಿಲ್ಲನ್ನು, ನಾನು ಹೀರೋ ಅಷ್ಟೇ. ಸೂರ್ಯ ನೀನ್ ಏನ್ ಹೇಳಿದ್ರು ಮಾಡ್ತೀನಿ, ಪ್ಲೀಸ್ ಅವನ್ನ ಬಿಟ್ಬಿಡು. ಸರ್ ಒಂದ್ಸಲ ಅವ್ನ ಬಾಯಿಂದ ಐ ಲವ್ ಪೊಲೀಸ್ ಅಂತ ಹೇಳಿಸಿ ಸರ್. ಒಂದ್ಸಲ ಅಲ್ಲ 1000 ಸಲ ಹೇಳ್ತೀನಿ, ಐ ಲವ್ ಪೊಲೀಸ್, ಐ ಲವ್ ಪೊಲೀಸ್, ಐ ಲವ್ ಪೊಲೀಸ್. ಐ ಹೇಟ್ ಕ್ರಿಮಿನಲ್. ಸೂರ್ಯ